ಕೆಲ ದಿನಗಳ ಹಿಂದೆಯಷ್ಟೇ ಕನ್ನಡ ಕಿರುತೆರೆಯ ಗೊಂಬೆ ಬಿಗ್ ಬಾಸ್ ಬೆಡಗಿ ನೇಹಾ ಗೌಡ ತನ್ನ ಮಗಳಿಗೆ ವಿಶೇಷವಾದ ಸಾಂಪ್ರದಾಯಿಕವಾದ ಹೆಸರನ್ನ ಇಟ್ಟು ಸುದ್ದಿಯಾಗಿದ್ರು. ಇಂದು ತಮ್ಮ ಮಗುವಿಗೆ ನಾಮಕರಣ ಮಾಡುವ ಫ್ಯಾನ್ಸಿ ಹೆಸರನ್ನ ಇಡ್ತಾರೆ. ಈ ಹೆಸರನ್ನ ಯಾರು ಇವರಿಗೆ ಇಟ್ಟಿರಬಾರದು ಎಂದು ಗೂಗಲ್ ನಲ್ಲೋ ಅಥವಾ ಇನ್ಯಾವುದೋ ಮೂಲದಿಂದ ಹುಡುಕಿ ನಾಮಕರಣ ಮಾಡ್ತಾರೆ. ಎಲ್ಲೂ ಕೇಳಿರದ ಹೆಸರುಗಳನ್ನ ಇಡುವುದು ಈಗ ಟ್ರೆಂಡಿಂಗ್. ನೇಹಾ ಗೌಡ ಹಾಗೂ ಚಂದನ್ ಈಗಿನ ಟ್ರೆಂಡ್ನೆಲ್ಲ ಪಕ್ಕಕ್ಕಿಟ್ಟು ಮಗಳಿಗೆ ಅರ್ಥಪೂರ್ಣವಾದ ಶಾರದಾ ಎಂಬ ಹೆಸರನ್ನಿಟ್ಟರು. ಜ್ಞಾನ, ಸಂಗೀತ, ಬೌದ್ಧಿಕ ವಿಚಾರಗಳನ್ನ ಪೋಷಿಸುವ ಸಾಕ್ಷಾತ್ ಶಾರದಾ ಮಾತೆಯ ಹೆಸರನ್ನೇ ಮಗಳಿಗೆ ನಾಮಕರಣ ಮಾಡಿದ್ದಾರೆ. ನಟಿ ನೇಹಾ ಗೌಡ ಕುಟುಂಬಸ್ಥರು ಬೆಂಗಳೂರಿನ ಖಾಸಗಿ ಹಾಲೊಂದರಲ್ಲಿ ನಾಮಕರಣ ಶಾಸ್ತ್ರ ಮಾಡಿದ್ದಾರೆ. ಈ ನಾಮಕರಣ ಶಾಸ್ತ್ರದಲ್ಲಿ ಕಿರುತೆರೆಯ ಕಲಾವಿದರು, ಕುಟುಂಬಸ್ಥರು, ಆತ್ಮೀಯರು ಹಾಗೂ ಸ್ನೇಹಿತರು ಭಾಗವಹಿಸಿದ್ರು. ತಮ್ಮ ಪುತ್ರಿಗೆ ಶಾರದಾ ಅಂತ ನಾಮಕರಣ ಮಾಡಿರುವ ನೇಹಾ ಗೌಡ, ಚಂದನ್ ನಡೆಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿತ್ತು. ಎಲ್ಲರೂ ಫ್ಯಾನ್ಸಿ ಹೆಸರಿನ ಹಿಂದೆ ಓಡುತ್ತಿದ್ದಾರೆ, ಆದ್ರೆ ನೀವು ಮಾತ್ರ ಈ ರೀತಿಯ ಒಳ್ಳೆಯ ಹೆಸರನ್ನು ಇಟ್ಟಿದ್ದೀರಿ, ಇದು ನಿಜಕ್ಕೂ ಖುಷಿಯ ವಿಚಾರ ಎಂದು ಕೆಲವರು ಹೇಳಿದ್ದಾರೆ. ಇದೀಗ ಮಗುವಿನ ಇಷ್ಟು ಚಂದದ ಹೆಸರು ಇಟ್ಟಿದ್ದೇಕೆಂಬುದು ನೇಹಾ ಅವರ ತಂದೆ ರಾಮಕೃಷ್ಣ ಅವರು ಹೇಳಿದ್ದಾರೆ. ಈಗಂತೂ ಹೊಸ ಹೆಸರುಗಳನ್ನ ಜನ ಇಡ್ತಾ ಇದ್ದಾರೆ. ಅದರಲ್ಲೂ ಇಂಗ್ಲಿಷ್ ಟೋನ್ ಇರುವಂತಹ ಹೆಸರು ಬರುತ್ತಿವೆ. ಆದ್ದರಿಂದ ನಮ್ಮ ಮೊಮ್ಮಗಳಿಗೆ ಪರಂಪರೆಯ, ನಮ್ಮ ಸಂಸ್ಕೃತಿ ಇದೆಲ್ಲ ಬಿಂಬಿತವಾಗುವಂತ ಹೆಸರನ್ನ ಇಡ್ಬೇಕು ಅಂತ ಅನಿಸ್ತು. ಹೀಗಾಗಿ ಶಾರದಾ ಅಂತ ಹೆಸರನ್ನು ಇಟ್ಟಿದ್ದೇವೆ. ಈ ಹೆಸರನ್ನ ಕೇಳಿದ ಎಲ್ಲರಿಗೂ ಖುಷಿ ಕೊಟ್ಟಿದೆ, ಅದರಿಂದ ನಮ್ಮೆಲ್ಲರಿಗೂ ಖುಷಿಯಾಗಿದೆ ಎಂದು ಹೇಳಿದ್ದಾರೆ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮೂಲಕ ಕನ್ನಡಿಗರ ಮನಸ್ಸಲ್ಲಿ ಹಚ್ಚ ಹಸಿರಾಗಿ ಉಳಿದುಕೊಂಡಿರುವ ನೇಹಾ ಗೌಡ ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು.